ಬೆಲೆ ಕಟ್ಟಕ್ಕಾಗಲ್ಲ, ಅಷ್ಟು ಬೆಲೆ ಇದೆ. ಒಳಗಡೆ ಯಕ್ಷಗಾನ ನಡೀತಾ ಇದೆ ಜೋರಾಗಿ. ಈ ಜಾಗರಣೆ ಮಾಡುವುದರಿಂದ ಕ್ರಿಸ್ಟಲ್ ಕ್ಲಿಯರ್ ಇದೆ. ಮತ್ತೆ ಇನ್ನೊಂದು ಶಿಫ್ಟಿಗೆ ರೆಡಿ ಆಗಿರ್ತಾರೆ, ಅವ್ರು ಹೋಗ್ತಾರೆ. ಟೇಸ್ಟೇ ಇಲ್ಲ. ಎಂದಿನಂತೆ ಈ ವರ್ಷನೂ ಕೂಡ ಜಾಗರಣೆ ಮಾಡೋದಿಕ್ಕೆ ಗುಳಿಗುಳಿ ಶಂಕರಕ್ಕೆ ಹೋಗ್ತಾ ಇದೀವಿ. ಸೊ ಈಗ ಇಲ್ಲಿಂದ ಎಲ್ಲ ಹೊರಟಿದೀವಿ. ಇನ್ನೊಬ್ಬನಿಗೆ ಪಿಕಪ್ ಮಾಡ್ಕೊಳ್ಳೋದಿದೆ, ಪಿಕಪ್ ಮಾಡ್ಕೊಂಡು ಸೀದಾ ಹೋಗೋಣ. ಸೊ ಎಲ್ಲೆಲ್ಲೂ ಹಬ್ಬದ ವಾತಾವರಣ, ಶಿವರಾತ್ರಿಗೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದಾರೆ ನೋಡಿ. ಸ್ಲೈಟ್ ಆಗಿ ಚೇಂಜಸ್ ಆಗಿದೆ ಗುಳಿಗುಳಿ ಶಂಕರ ಹತ್ರ. ಕಾಂಪೌಂಡ್ ಎಲ್ಲ ಯಕ್ಷಗಾನ ಎಲ್ಲ ಇರುತ್ತೆ ಆಸ್ ಯೂಶುವಲ್. ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡಿದೀವಿ. ಎಷ್ಟು ಗೊತ್ತಾ, ಕರೆಕ್ಟಾಗಿ 10:20 ಇವಾಗ. ಅಲ್ಲಿ ವೈಬ್ಸ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಸಕ್ಸಸ್ಫುಲ್ ಜಾಗರಣೆ. ನಮ್ಮ ಬ್ಲಾಗಲ್ಲಿ ಸತತ 3ನೇ ವರ್ಷದ ಶಿವರಾತ್ರಿ ಜಾಗರಣೆ ಇದು. ಸೊ ಇನ್ನೊಬ್ಬ ವಿಕೆಟಿಗೆ ವೇಟ್ ಮಾಡ್ತಾ ಇದೀವಿ. ಬಂದು ಈಗ ಎಲ್ಲ ಒಂದು ವಿಸ್ಟ್ರೋಮ್, 2 R15, ಇನ್ನೊಂದು ಮೇ ಬಿ ಶೈನ್ ಬರ್ಬೋದು. ಪರವಾಗಿಲ್ಲ, ಅದನ್ನ ತೆಗಿ, ಸ್ವಲ್ಪ ಟ್ರೆಡಿಷನಲ್ ಆಗಿರೋ ಕಾಣಿಸುತ್ತೆ. ಇದು ಮಹಾಕಾಳ್ ಇದೆಲ್ಲ ತ್ರಿಶೂಲ ಇದೆಯಲ್ಲ, ಇದು ಕಾಂಜೀವರಂ ಅಲ್ಲಿ ಪ್ರಿಂಟ್ ಆಗಿರೋದು. ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕ್. ಉಜ್ಜೈನ್ ಮಹಾಕಾಳಲ್ಲಿ ಒಳಗಡೆ ಇಟ್ಟು ಪೂಜೆ ಮಾಡ್ಕೊಟ್ರು. ಆಕ್ಚುಲಿ ಈಗ ಇವನೊಂದು ಲೆಜೆಂಡ್ ನ ರಿಕ್ರಿಯೇಟ್ ಮಾಡ್ತೇನೆ. ಯಾವ ಲೆಜೆಂಡ್ ಅಂತ ನಿಮಗೆ ಗೊತ್ತಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಇಲ್ಲಿ ಗಾಗಲ್ಸ್ ಹಾಕೊಂಡ ಯಾಕೋ ಸೇಮ್ ಸಿಮಿಲರ್ ಅನ್ಸ್ತಿದೆ, ಬೇಡ ಅಂತ ಇಟ್ಟಿದೆ. ಇಟ್ಸ್ ಆಲ್ ಇನ್ಫ್ಲೂಯೆನ್ಸಿಂಗ್ ಅಂತೆ. ದುಬೈನ ತಂದಿರೋ. ಓಕೆ, ಇದನ್ನ ಆಕ್ಚುಲಿ ಅವತ್ತು ಇವ್ರು ಕೇಳಿದ್ರು, ಯಾರು, ನಮ್ಮ ಮಾನ್ಯ ರಾಘವೇಂದ್ರ ಅವರ ಕೇಳಿದ್ರು. ಬಟ್ ನನ್ನ ಹತ್ರ ಅದು ಒಂದೇ ಪೀಸ್ ಅಂತ ನಾನು ಕೊಟ್ಟಿಲ್ಲ. ಇದು ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು, ಆಯ್ತಾ. ಇದ್ರ ಬೆಲೆ ಕಟ್ಟಕ್ಕಾಗಲ್ಲ, ಅಷ್ಟು ಬೆಲೆ ಇದೆ ನೋಡಿ. ಜೂನಿಯರ್ ಡಾಗ್ ಸತೀಶ್ ಹೆಂಗಿದಾನೆ, ಎಲ್ಲ ರೀಕ್ರಿಯೇಟ್ ಮಾಡ್ಬಿಟ್ಟೇನೆ. ಸ್ಫೂರ್ತಿಯಾಗಿ ತಗೊಳ್ಳೋ ಅಂದ್ರೆ ಪೂರ್ತಿಯಾಗಿ ತಗೊಂಡ್ಬಿಟ್ಟೇನೆ ಡಾಗ್ ಸತೀಶ್ ನ. ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದಾರೆ. ಯಾರಿದ್ರು, ಯಾರೋ ಆಕ್ ಟ್ರೆಂಡಿಂಗ್ ಇದ್ದವರು ಬರ್ತಾರೆ. ಇಷ್ಟೇ ಸೋಷಿಯಲ್ ಮೀಡಿಯಾ ಅನ್ನೋದೇ ಹೀಗೆ. ನರಸಿಂಹರಾಜು ಬುಳ್ಳಾಪುರ, ನರಸಿಂಹರಾಜು ಬುಳ್ಳಾಪುರ. ಅವಾಗ್ಲೂ ನೀನು ಅದೇ ಗೆಟಪ್ ಅಲ್ಲೇ ಬಂದಿದ್ದೆ ನೋಡಿ. ಪ್ರತಿ ಶಿವರಾತ್ರಿಗೂ ಒಂದೊಂದು ಗೆಟಪ್ ಅಲ್ಲಿ ಬರ್ತಾನೆ. ಒಂದ್ಸರಿ ನರಸಿಂಹರಾಜು ಬುಳ್ಳಾಪುರ ಗೆಟಪ್ ಅಲ್ಲಿ ಬಂದಿದ್ದ, ಪಂಚೆ ಎಲ್ಲ ಹಾಕೊಂಡು, ಕಾವಿ ಪಂಚೆ ಎಲ್ಲ ಹಾಕೊಂಡು. ಈ ಸರಿ ಡಾಗ್ ಸತೀಶ್ ಗೆಟಪ್ ಅಲ್ಲಿ ಜಾಕೆಟ್, ಗಾಗಲ್ಸ್, ಚಿನ್ನದ ಚೈನು, ಕಲರ್ ಟೀ ಶರ್ಟ್ ಇದೆಲ್ಲ ಹಾಕೊಂಡ್ ಬಂದಿಯಾನ. ಈ ಸರಿ ಎಲ್ಲ ಪೂರ್ತಿ ರೀಕ್ರಿಯೇಟ್ ಮಾಡ್ಬಿಟ್ಟಿದ್ದಾನೆ. ಲಿಸ್ಟ್ ಹೇಳ್ತೀನಿ, ನಂತರ ವರ್ಲ್ಡ್ ಅಲ್ಲಿ ಯಾ ನನ್ ಮಗನು ಮಾಡಕ್ ಚಾನ್ಸೇ ಇಲ್ಲ. ಡೈಲಾಗ್ಗಳು ಹಂಗೆ ಇದೆ ನೋಡಿ, ಸ್ಮೈಲು ಹಂಗೆ ಇದೆ. ವಾಚ್ ಎಷ್ಟು ಕೊಟ್ರಿ ಸರ್? ವಾಚು ರಾಡೋನಾ ಗಿಫ್ಟ್ ಕೊಟ್ಟಿರೋದ? ನಾನು ಇದನ್ನ ಟೈಮೇ ನೋಡಲ್ಲ ಇದ್ರಲ್ಲಿ ನಾನು, ಯಾಕಂದ್ರೆ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ. ಓಪನ್ ಮಾಡಿದ್ರೆ ಟೈಮ್ ನೋಡಿದ್ರೆ ಖಾಲಿ ಆಗ್ಬಿಡುತ್ತೆ. ಸ್ನಾನ ಹೊಡ್ಬೇಕು, ಕೈ ಹಿಂಗೆ ಹಿಡ್ಕೊಂಡು ಸ್ನಾನ. ಓ, ಆತರ ನೀರ್ ಬಿದ್ಬಿಡತ್ತೆ ಅಂತ. ಈ ಕೈ ತೊಳಿತೀರಾ ಇಲ್ಲ ಸರ್ ನೀವು? ಈ ಕೈ ತೊಳೆಯಲ್ಲ, ಪೂರ್ತಿಯಾಗಿ ತಗೊಂಡಿದ್ದಾರೆ ನಮ್ಮ ಇವರು. ಬರ್ಲಿ ಬಿಡು, ಏನ್ ತೊಂದ್ರೆ ಇಲ್ಲ. ಬಂದ್ರೆ ಮಾತಾಡೋಣ ಬಿಡು. ಏನೋ ಡೀಲಿಂಗ್ ಬಂದಿರೋನು ಲೋಕ ಎಕ್ತರು ನಮ್ ಚಿಕ್ಕಪ್ಪ ಅನ್ನು ಸುಮ್ನೆ ಹೋಗ್ತಾನೆ. ವೆಲ್ಕಮ್ ಗುರುಗಳೇ. ಅಲ್ಲ, ಚಳಿಗೆ ಹೊಚ್ಕೊಳ್ಳೋದು ಮೇಲ್ಗಡೆ ಹೊಚ್ಕೊಂಡಿದೀರಾ, ಕೆಳಗ್ ಪಂಚೆ ಹಾಕೊಂಡ್ ಬಂದ್ಬಿಟ್ಟಿದೀರಲ್ಲ. ಇದ್ಯಾವ್ದು ಗುರು ಇದು? ಯಾವ್ದೋ ಆರ್ಮಿ ಎತ್ಕೊಂಡ್ ಬಂದಿರಂಗಿದೆ. ಸಿಕ್ಕಿದ ಕಡೆ ಎಲ್ಲ ಜೇಬ್ ಇದೆ. ನೇಪಾಳ ತಂದಿರೋದ? ಇವನು ಯಾವ್ದು ಬಾರ್ಡರ್ ದಾಟ್ ಹೋಗಿಲ್ಲ. ಅವ್ರ ಅಪ್ಪ ಅಮ್ಮ ಟ್ರಿಪ್ಪಿಗೆ ಹೋದಾಗ ನೇಪಾಳದಿಂದ ತಂದಿರೋ ಜಾಕೆಟ್ ಇದು. ನಿನಗೋಸ್ಕರನ ಅಥವಾ ನೀವು ಅಪ್ಪ ತಂದಿದ್ದು? ಟೀ ಶರ್ಟ್ ಗೊತ್ತೇ ಆಗ್ತಿಲ್ಲ. ಟೀ ಶರ್ಟ್ ಕಮ್ ಜಾಕೆಟ್. ಹೇಳೋ ಬನ್ನಿ ಬಾಯ್ಸ್, ಲೆಟ್ಸ್ ಗೋ. ಏನ್ ಕ್ರೇಜಿ ಆಗಿದೆ ನೈಟ್ ರೋಡು, ಸಕ್ಕದಾಗ ಕಾಣಿಸ್ತಿದೆ. ಹೆವಿ ಅಂದ್ರೆ ಹೆವಿ ಚಳಿ ಆಗ್ತದೆ. ಇನ್ನೇನು ನಿಯರ್ ಬಂದ್ವಿ. ಸೊ ಫೈನಲಿ ಗುಳಿ ಶಂಕರ ರೀಚ್ ಆದ್ವಿ ನೋಡಿ. ವರ್ಷನೂ ಇದೇ ತರ ಚೆನ್ನಾಗಿ ಡೆಕೋರೇಟ್ ಮಾಡಿ ಎಲ್ಲ ರೆಡಿ ಮಾಡಿರ್ತಾರೆ. ಈಗಲೂ ಅದೇ ತರ ಮಾಡಿದ್ದಾರೆ. ಇಲ್ಲಿಂದ ಎಂಟ್ರೆನ್ಸು ಎಷ್ಟು ಚೆನ್ನಾಗಿ, ಇಲ್ಲಿಂದ ಅಲ್ಲಿವರೆಗೂ ಲೈಟ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಈಗ ಬರ್ತಿರೋದು ನಾವು 1 ವರ್ಷ ಬಿಟ್ಟು, ಹೋದ ವರ್ಷ ಅಲ್ಲ ಆದ್ರೆ ಹಿಂದಿನ ವರ್ಷ ಬಂದಿದ್ವಿ. ಸಿಕ್ಕಾಬಿಟ್ಟೆ ರಶ್ ಇದೆ ನೋಡಿ. ನಾನು ಹೇಳಿಲ್ಲ, ಹೊಸದಾಗಿ ಮತ್ತೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತ. ಅದು ಆರ್ಚ್ ಕಾಣ್ತಿದೆಯಲ್ಲ, ಪ್ರತಿ ಸರಿ ತರನೇ ಹೊರಗಡೆ ಎಲ್ಲ ಪೂರ್ತಿ ಸ್ಟಾಲ್ಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಏನೋ ಬಳೆ ಸ್ಟಾಲ್ ಇಟ್ಟಿದ್ದಾರೆ, ಸ್ನಾಕ್ಸು, ಪಾತ್ರೆ ಏನೇನೋ ಇಟ್ಟಿದ್ದಾರೆ ಡಿಫ್ರೆಂಟ್ ಆಗಿ. ಸರಿ ಆ ಸೈಡು ಅಷ್ಟೇ. ಇಲ್ಲಿ ನಾನು ಹೇಳ್ದಂಗೆ ಒಳಗಡೆ ಯಕ್ಷಗಾನ ನಡೀತಾ ಇದೆ ಜೋರಾಗಿ. ಎಲ್ಲ ಕೈಕಾಲು ತೊಳ್ಕೊಂಡು ದರ್ಶನ ಮಾಡಿ ಆಮೇಲೆ ಮುಂದುವರ್ಸೋಣ ಮತ್ತೆ.
ಏನ್ ಕಂಠ. ಸೊ ನೋಡಿ ಇಲ್ಲಿಂದ ಎಲ್ಲ ಹೂವಿನ ಅಲಂಕಾರ ಎಲ್ಲ ಈ ತರ ಮಾಡಿದ್ದಾರೆ. ಎಷ್ಟು ಬ್ರೈಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಲಾಸ್ಟ್ ಟೈಮ್ ದೇವಸ್ಥಾನದ ಒಳಗಡೆ ದೇವ್ರನ್ನ ತೋರ್ಸಕ್ ಆಗಿರ್ಲಿಲ್ಲ. ಈ ಸರಿ ಆಲ್ರೆಡಿ ಭಟ್ರ ಹತ್ರ ಯಾರೋ ಮಾತಾಡ್ತಿದಾರೆ. ಸೊ ನಿಮಗೂ ಎಲ್ರಿಗೂ ದರ್ಶನ ಮಾಡಿಸ್ತೀನಿ. ಎಲ್ಲ ದರ್ಶನ ಮಾಡ್ಕೊಬಿಡಿ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಪಕ್ಕದಲ್ಲಿರುವಂತಹ ಒಂದು ಗುಳುಗುಳಿ ಶಂಕರ ಅಂತ ಕ್ಷೇತ್ರ ಇದು. ನಮ್ಮ ಜೀವನದಲ್ಲಿ ಸಂಸಾರದಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವ ಉದ್ದೇಶಪೂರ್ವಕವಾಗಿ ಈ ಶಕ್ತಿಪೂರ್ವಕವಾದಂತಹ ಗುಳುಗುಳಿ ಶಂಕರಲ್ಲಿ ಅನೇಕ ಲಕ್ಷಾಂತರ ಜನಗಳು ಬರ್ತಾ ಇರ್ತಾರೆ. ಪಕ್ಕದಲ್ಲಿ ಒಂದು ನೀರಿನ ಜಟಾತೀರ್ಥ ಅಂತ ಇದೆ. ಮಳೆಗಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥ ನೀರು, ಬೇಸಿಗೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿರ್ತಕ್ಕಂಥ ನೀರು. ಈ ನೀರನ್ನ ಯಾವ ಮನುಷ್ಯ ತೆಗೆದುಕೊಂಡು ಹೋಗಿ ತೀರ್ಥ ಅಂತ ಉಪಯೋಗ ಮಾಡುತ್ತಾನೋ ಅವರ ಶರೀರದಲ್ಲಿರ್ತಕ್ಕಂಥ ಅನೇಕ ತರವಾದಂಥ ರೋಗಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಸಾಮರ್ಥ್ಯ ಅನ್ನುವಂಥದ್ದು ಈ ಜಟಾತೀರ್ಥದಲ್ಲಿ ಇದೆ. ಆದರೆ ಶಿವರಾತ್ರಿ ಬಹಳ ವಿಶೇಷವಾದಂತಹ ಸಂದರ್ಭ. ಈ ಜಾಗರಣೆ ಮಾಡುವುದರಿಂದ ಗಾಳಿ, ನೀರು, ಬೆಳಕು, ಹೂವು, ಹಾಲು, ಹಣ್ಣು ಅನೇಕ ವಸ್ತುಗಳಲ್ಲಿರ್ತಕ್ಕಂಥ ರೋಗಗಳು ಕೂಡ ದೂರವಾಗಿ ಒಳ್ಳೆಯ ಶಕ್ತಿಯೂ ಕೂಡ ಆ ಗಾಳಿಯಲ್ಲಿ ಸಂಯೋಜನೆಯಾಗಿ ಬರುತ್ತದೆ ಅನ್ನುವಂತಹದ್ದು. ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು. ಈಗ ದೇವಸ್ಥಾನ ಆಯ್ತಾ ಸುತ್ತಾಡೋಣ. ಭಟ್ರು ಸ್ವಲ್ಪ ಹೊತ್ತು ಮಾತಾಡಿದ್ರು. ದೇವಸ್ಥಾನದಲ್ಲಿ ಏನ್ ಪೂಜೆ ನಡೆಯುತ್ತೆ, ಏನು ಶಿವರಾತ್ರಿ ಸ್ಪೆಷಲ್ ಅಂತೆಲ್ಲ ಹೇಳಿದ್ರು. ನೋಡಿ ಇಲ್ಲೂ ಲೈಟಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಮ್ಮ ಹುಡುಗರೆಲ್ಲ ಅಭಿಷೇಕ ಮಾಡ್ತಾ ಇದಾರೆ. ಇಲ್ಲಿ ಕೊಳದ ನೋಡಿ, ಯಾರಾದ್ರೂ ಗುಳಿಗುಳಿ ಶಂಕರದ ವಿಡಿಯೋ ನೋಡೇ ಇಲ್ಲ ಅಂತಂದ್ರೆ ನನ್ನ ಚಾನಲ್ ಅಲ್ಲಿ ಫಸ್ಟ್ ನನ್ನ ಮೋಟೋ ಬ್ಲಾಗಿಂಗ್ ಬಂದು ನಾನು ಇಲ್ಲಿ ಗುಳಿಗುಳಿ ಶಂಕರಕ್ಕೆ ಬಂದಿದ್ದು. ಸೊ ಚೆಕ್ ಮಾಡಿ ನೋಡಿ, ನೀರು ಎಷ್ಟು ಕ್ಲಿಯರ್ ಇದೆ, ಕ್ರಿಸ್ಟಲ್ ಕ್ಲಿಯರ್ ಇದೆ. ಲಿಂಗ ಇಲ್ಲಿದೆ. ಇಲ್ಲಿ ಚಪ್ಪಾಳೆ ಹೊಡೆದ್ರೆ ಗುಳ್ಳೆ ಬರುತ್ತೆ ಅಂದ್ಬಿಟ್ಟು ಚಪ್ಪಾಳೆ ಹೊಡಿತಾ ಇದಾರೆ ಅವರು. ಏನೋ ಕ್ರಿಯೇಟಿವ್ ಆಗಿ ಏನೋ ಮಾಡ್ತಾ ಇದ್ದಾನೆ ನಮ್ಮ ಅಭಿ. ರುದ್ರ ಬರ್ಬೇಕು ಚಿವು, ಏನಂತ್ಯಾ? ರುದ್ರ ವಿ ಮಿಸ್ ಯು ಇನ್ ದಿಸ್ ವ್ಲಾಗ್. ಒನ್ ಮೋರ್ ಟೈಮ್ ಎಲ್ರು ಕೈ ಮುಕ್ಕೋಬಿಡಿ. ದೇವಸ್ಥಾನದಿಂದ ಆ ಕಡೆ ಹೋಗ್ತಾ ಇದೀವಿ ಈಗ. ಬನ್ನಿ ಯಕ್ಷಗಾನ ನೋಡೋಣ. ಹೇಗೆ ಈ ಪ್ರಪಂಚದಲ್ಲಿ ಎಲ್ಲಿವರೆಗೆ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೆ ನಮ್ಮತ್ತ ಮೋಸ ಮಾಡುವರಿದ್ದೇ ಇರ್ತಾರೆ. ವ್ಯಾಲೆಂಟೈನ್ಸ್ ಡೇ ಮುಗೀತು. ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋರಲ್ಲ, ನಾವು ಶಿವರಾತ್ರಿ ಸೆಲೆಬ್ರೇಟ್ ಮಾಡ್ತೀವಿ. ಗುಳುಗುಳಿ ಶಂಕರ ಬಂದಿದೀವಿ. ನೋಡಿ ನಮ್ ಬಾಯ್ಸ್ ಎಲ್ಲ ಇದಾರೆ, ಇಷ್ಟು ಜನ ಇದಾರೆ ಶಿವರಾತ್ರಿ ಸೆಲೆಬ್ರೇಟ್ ಮಾಡೋರು. ಚಳಿ ಕಳೆದುಕೊಳ್ಳೋದಿಕ್ಕೆ ಬಿಸಿ ಬಿಸಿ ಗೋಬಿ ಗೀಬಿ ಏನಾದ್ರು ತಿನ್ನೋಣ. ಸೊ ನೋಡಿ ಯಕ್ಷಗಾನದವರು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಕ್ಕಿಂತ ಮುಂಚೆ ಈ ತರ ದೇವರೆಲ್ಲ ಇಟ್ಬಿಟ್ಟು ಅವರೆಲ್ಲ ರೆಡಿ ಆಗೋ ಜಾಗ ಎಲ್ಲ ಮೇಕಪ್ ಮಾಡ್ಕೊಂತ ಇದಾರೆ. ಪೂರ್ತಿ ಬೆಳಗಿನ ಜಾವವರೆಗೂ ಮಾಡ್ತೀರಾ? ಎಲ್ರು ಅಲ್ಲಿಂದ ಬೇರೆ ಬೇರೆ ಊರವರು ಇದಾರೆ? ಕುಂದಾಪುರ ಸೈಡ್. ಅಲ್ಲಿ ನಿಮ್ಮ ಕುಂದಾಪುರ ಸೈಡ್ ಮೂವಿಗಳಿಗಿಂತ ಯಕ್ಷಗಾನ ಫೇಮಸ್ ಅಲ್ಲ ಜಾಸ್ತಿ? ಯಕ್ಷಗಾನ ಫ್ಯಾನ್ಸ್ ಜಾಸ್ತಿ. ಕರಾವಳಿ ಕರಾವಳಿ ನೋಡಿ ಇವ್ರದ್ದೆಲ್ಲ ಬ್ಯಾಚ್ ಇದೆ. ಯಕ್ಷಗಾನ ಬ್ಯಾಚ್ ಎಲ್ಲ ಮೇಕಪ್ ಆಗಿ ಇಲ್ಲಿಂದನೇ ರೆಡಿ ಆಗ್ಬಿಟ್ಟು ರೌಂಡ್ ವೈಸು, ಪಾಪ ಅಲ್ಲಿ ಸುಸ್ತಾಗಿರ್ತಾರಲ್ಲ ಒಂದ್ 4 ಜನ, ಇಲ್ಲಿ ರೌಂಡ್ ವೈಸು ಎಲ್ಲ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ಶಿಫ್ಟಿಗೆ ರೆಡಿ ಆಗಿರ್ತಾರೆ, ಅವ್ರು ಹೋಗ್ತಾರೆ. ಇರೋದು 3 ಮತ್ತೊಂದು ಅಂಗಡಿ ಆಗಿರೋದ್ರಿಂದ ಹೆವಿ ಡಿಮ್ಯಾಂಡ್ ಇದೆ ನೋಡಿ. ಅಲ್ಲಿ ಚುರ್ಮುರಿನೂ ಹೆವಿ ಡಿಮ್ಯಾಂಡು, ಇಲ್ಲಿ ಗೋಬಿನೂ ಹೆವಿ ಡಿಮ್ಯಾಂಡು, ಇಲ್ಲಿ ಬಿಸಿ ಬಿಸಿ ಬೋಂಡ ರೆಡಿ ಆಗ್ತಾ ಇದೆ. ರಾತ್ರಿ 12 ಟೈಮಲ್ಲಿ ಸ್ನಾಕ್ಸಿಗೆ ಭಾರಿ ಹೊಡೆದಾಟ. ಜಾಗರಣೆ ಮಾಡ್ತಾ ಇದೀವಲ್ಲ, ಯಾರು ಅನ್ನ ಸೇವನೆ ಮಾಡಿಲ್ಲ, ಕೆಲವೊಬ್ರು ಮಾತ್ರ ಮಾಡಿದಾರೆ ಇಲ್ಲಿ. ಸೊ ನಾವೆಲ್ಲ ಅದಕ್ಕೆ ಬೋಂಡ ಮಸಾಲ ಪುರಿ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂತ ಇದೀವಿ. ನೋಡಿ ನಮ್ಮ ಹುಡುಗ ಎಷ್ಟು ಶಿಸ್ತಾಗಿ ವಿಭೂತಿ ಎಲ್ಲ ಹಚ್ಕೊಂಡು. ಏನ್ ಪುಡಿ ಬೇಕು? ಪುಡಿ ಚೆನ್ನಾಗಿರತ್ತೆ. ಏನೋ ಬೇಕಂದ್ ನೋಡೋ ಪುಡಿಯವನಿಗೆ. ಹಸ್ರುದು ಒಳ್ಳೆ ಮೆಣಸಿನ್ಕಾಯಿ ಬೋಂಡ ತಿಂದು ಎಂಜಾಯ್ ಮಾಡೋಣ. ಮಸಾಲ ಪುರಿ ಜೊತೆಗೆ ಬೋಂಡ ಹಚ್ಕೊಂಡ್ ತಿಂದೇನೆ ಅಪ್ಪ. ಹೋಯ್ ಇವತ್ತಪ್ಪ ನೋಡಿಲಿ ಬೇಕಾ? ಟೇಸ್ಟೇ ಇಲ್ಲ. ತಿಂತೀಯಾ? ಟೇಸ್ಟೇ ಇಲ್ಲ. ಚುರ್ಮುರಿಗೆ ಸ್ವಲ್ಪ ಮಸಾಲೆ ಖಾರ ಜಾಸ್ತಿ ಹಾಕಿ, ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಜಾಸ್ತಿ ಅಲ್ಲಾಡ್ಸ್ಕೊಟ್ಬಿಡಿ. ಅದು ನೀವು ಇಲ್ಲ ಪಿಪಿಲಿ ಗೊತ್ತಾಗಲ್ಲ, ಒಂದು ವಿಷಲ್ ಹೊಡಿದ್ರೆ ಸಾಕು, ಓಡೋಡ್ ಬರ್ತೀವಿ, ಎಲ್ಲ ಇರ್ತೀವಿ. ಎಲ್ಲ ಫ್ರೆಂಡ್ಸಾ? ಹೌದಾ? ಯಾವ ಊರು? ಇದೇ ಊರಾ? ಹಾ, ಅವನಿಗೋಸ್ಕರನಾ? ನೋಡಿ ಫ್ರೆಂಡ್ಸ್ ಅಂತ ಹೇಳಿದ ತಕ್ಷಣ ನಮ್ಮ ಅಭಿನೂ ಹೆಚ್ಕೊಡ್ತೀನಿ ಮೆಣಸಿನ್ಕಾಯಿ ಅಂತ ಹೇಳ್ತೇನೆ. ಇವೆಲ್ಲ ಫ್ರೆಂಡ್ಸ್ ಅಂತ, ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಇದೇ ಊರವರು ಸ್ಟಾಲ್ ಇಟ್ಟಿದ್ದಾರೆ. ಹಂಗೆ ಬೋಂಡನು ಬಿಟ್ಕೊಡೋರಿಗೆ ನೋಡಿ, ಅವ್ರಿಗೆ ಟೊಮೊಟೊ ಹಚ್ಕೊಡ್ತಾ ಇದ್ದಾನೆ. ಡಾಗ್ ಸತೀಶನ ತಮ್ಮ ಅಂತ ಪ್ರೂವ್ ಮಾಡ್ತಾ ಇದ್ದಾನೆ ಎಲ್ಲಾ ಆಂಗಲ್ ಇದಾವ. ಗೊತ್ತಲ್ಲ ಒಂದ್ ವಿಷಲ್ ಬೋಂಡ ಆದ್ಮೇಲೆ ಮಸಾಲೆ ಹೇಳು ಅವನಿಗೆ. ಸೊ ನೋಡಿ ಎಲ್ರಿಗೂ ಸಿಗ್ನಲ್ ಮಾಡಕ್ ಹೇಳಿ ಬಂದಿದೀವಿ. ಅಲ್ಲಿರೋ ಮಂಡಕ್ಕಿ ಬೋಂಡ ಶಾಪ್ ಅವರಿಗೆಲ್ಲ ವಿಷಲ್ ಹೊಡೆಯಕ್ ಹೇಳಿದೀವಿ, ಇವ್ರಿಗೆ ಹೊಡೆಯಕ್ ಹೇಳಿದ್ವಿ, ಇವ್ರು ಹೊಡಿಲಿಲ್ಲ. ನೀವೇನೇ ಹೇಳಿ ಗೋಬಿಗೆ ಹೆವಿ ಡಿಮ್ಯಾಂಡ್ ಇದೆ ಇಲ್ಲಿ.
ಹೇಳಿದಕ್ಕಿಂತ ಒಂದು ಹಾಫ್ ಕಮ್ಮಿ ಸಿಕ್ತು. ಗೋಬಿ ಅಣ್ಣನ್ಗೆ ಫುಲ್ ಡಿಮ್ಯಾಂಡ್. ಅಮೃತ ಅಣ್ಣ, ಅಮೃತ ಅಮೃತ. ಎಲ್ಲ ಗೋಬಿ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ, ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಎಲ್ಲರೂ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ. ನಾವಿಲ್ಲಿ ಬೋಂಡಾ ಹುಡುಗರಿಗೆ ಅಟ್ಯಾಕ್ ಮಾಡೋಣ. ಹಾ ಬರ್ತೀರಾ? ಸೊ ನಾವು ಇವ್ರ ಜೊತೆ ಸೇರಿ ಬೋಂಡಾ ಬಿಡೋಣ. ಅಣ್ಣ ಒಳ್ಳೆ ಬಿಸಿ ಬಿಸಿ ಚಾಯ್ ಮಾಡಿದ್ದಾರೆ. ಅಣ್ಣ ಬೋಂಡಾ ಬಿಡ್ಲಿಲ್ವಾ? ಬೋಂಡಾ ಬಿಸಿ ಬಿಸಿ ಬೋಂಡಾ. ಸೊ ಎಲ್ಲ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ 2 ಗಂಟೆ ಆಯ್ತು ರಾತ್ರಿ. ಯೂಶುವಲಿ ನಾವು ಇಷ್ಟೊತ್ತವರೆಗೂ ಇರ್ತಿದ್ದು, ಈಗ ಎಲ್ಲ ರಿಟರ್ನ್ ಹೊರಡ್ತಾ ಇದೀವಿ. ಇನ್ನು ಯಕ್ಷಗಾನ ನಡೀತಿದೆ, 5:30ವರೆಗೂ ನಡೆಯುತ್ತಂತೆ ಇಲ್ಲೆಲ್ಲ ಜಾಗರಣೆ. ಸೊ ಎಲ್ಲರೂ ಈಗ ರಿಟರ್ನ್ ಶಿವಮೊಗ್ಗ ಕಡೆ ಹೊರಡ್ತಿದೀವಿ. ಚೆನ್ನಾಗಾಯ್ತು ಇಷ್ಟೊತ್ತು ಇದ್ದು ದೇವಸ್ಥಾನದಲ್ಲೆಲ್ಲ ಸುಮಾರು ಹೊತ್ತು ಕೂತು ಬೆಳಗ್ಗೆಯಿಂದ ಉಪವಾಸ ಮಾಡಿ ಈಗ ಸ್ನಾಕ್ಸ್ ಎಲ್ಲ ತಿಂದು ರಿಟರ್ನ್ ಈಗ ಮನೆಗೆ ಹೊರಡ್ತಾ ಇದೀವಿ. ಸೊ ಫೈನಲಿ ಬಂದ್ವಿ ಗುಳಿಗುಳಿ ಶಂಕರದಿಂದ. ಎಲ್ಲ ನೋಡಿ ಊಸ್ಟಾಗಿದ್ದಾರೆ, ಮಲ್ಕೊಂಡ್ರೆ ಸಾಕು ಅನ್ನೋ ತರ ಆಗಿದೆ ಫೇಸ್ ಎಲ್ಲ. ಚಳಿ 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 ಏನ್ ಕಮ್ಮಿ ಇಲ್ಲ. ನಾವು ಬೇಸಿಗೆ ತರ ಇದೆ, ಚಳಿ ಏನ್ ಇರಲ್ಲ ಅಂತ ಅನ್ಕೊಂಡು ಹೋದ್ವಿ. ಅಲ್ಲೋಗಿ ನೋಡಿದ್ರೆ ಸಿಕ್ಕಾಬಿಟ್ಟೆ ಚಳಿ. ಇನ್ಮೇಲೆ ನೈಟ್ ಬರ್ಬೇಕಾದ್ರೆ ಯಾವಾಗಲ ಆದ್ರೂ ಚೆನ್ನಾಗಿ ಪ್ಯಾಕ್ ಆಗಿ ಬರ್ಬೇಕು ಅಂತ ಬುದ್ಧಿ ಕಲಿಸ್ತೀವಿ. ಇವತ್ತು ಚಳಿ ಎಲ್ಲ ಶಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಹುಡುಗರು. ಇವನು ಇನ್ನು ಭದ್ರಾವತಿಗೆ ಹೋಗೋಷ್ಟರಲ್ಲಿ ಹೋಗೇ ಬಿಡ್ತಾನೆ ಇವನು. 2ನೇ ವರ್ಷ ಅಲ್ಲ ನಮ್ದಿದು, 2ನೇ ವರ್ಷ ಇದು ನಮ್ದು ಗುಳಿಗುಳಿ ಶಂಕರ ಹೋಗಿರೋದು. ಹೋದ್ ಸರಿ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ಸರಿ ಗುಳಿಗುಳಿ ಶಂಕರದಲ್ಲಿ ನೋಡ್ರಿ ಟ್ರಿಪ್ ಬಾಯ್ಸ್ ರೊಚ್ಚಿಗೆದ್ಬಿಟ್ಟಿದ್ದಾರೆ. 2ನೇ ವರ್ಷ ಚೆನ್ನಾಗಿ ಶಿವರಾತ್ರಿ ಮಾಡ್ಕೊಂಡು ಈಗ ರಿಟರ್ನ್ ಮನೆಗೆ ಹೊರಡ್ತಾ ಇದೀವಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.